ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀರಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಇವತ್ತಿನ ಒಂದು ವಿಡಿಯೋದಾಗ ನೀವೇನಾದ್ರೂ ಯೂಟ್ಯೂಬರ್ ಆಗಿದ್ರೆ ಅಥವಾ ಹೊಸ ಯೂಟ್ಯೂಬರ್ ಆಗಿದ್ರೆ ನಿಮ್ಗೆ ಗೊತ್ತಿರಲಿ, ಕೆಲವೊಂದಿಷ್ಟು ಅಪ್ಡೇಟ್ಗಳು ಬರೋದಾವು. ಅಂದ್ರೆ ಏನು, ಈ ಒಂದು ಅಪ್ಡೇಟ್ ಕೆಲವರಿಗೆ ಯೂಸ್ ಆಕೈತಿ, ಕೆಲವರಿಗೆ ಯೂಸ್ ಆಗೋದಿಲ್ಲ. ಅಂದ್ರೆ ನಾನು 2 ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡತ್ನು. ಅದ್ರೊಳಗೆ ಒಂದು ಅಪ್ಡೇಟ್ ಬಂದುಬಿಟ್ಟು ಯಾರೆಲ್ಲ ಅರ್ನಿಂಗ್ಸ್ ಮಾಡತ್ತಿರಲಿ ಅವ್ರಿಗೆ ಯೂಸ್ಫುಲ್ ಆಕೈತಿ. ಇನ್ನೊಂದು ಅಪ್ಡೇಟ್ ಬಂದುಬಿಟ್ಟು ಇನ್ನು ಹೊಸ ಯೂಟ್ಯೂಬರ್ ಯಾರು ಅದಿರಿ ಮತ್ತು ಈಗ ಯಾರು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋಗಳನ್ನ ಹಾಕೋತಾ ಇದಿರಲಿ ಅವ್ರಿಗೂ ಸಹ ಯೂಸ್ಫುಲ್ ಆಕೈತಿ. ಎರಡನೇ ಒಂದು ಅಪ್ಡೇಟ್. ಸೊ ಫ್ರೆಂಡ್ಸ್, ಮೊದಲನೇ ಒಂದು ಅಪ್ಡೇಟ್ ಯಾರೆಲ್ಲ ಮಾಡ್ಸಿ ನಾನು ಮಾಡ್ಕೊಂತಿರಲಿ ಅವ್ರಿಗೆ ಭಾಳ ಬೆನಿಫಿಟ್ ಐತಿದೆ. ಸೊ ಫ್ರೆಂಡ್ಸ್, ಏನಂತೇಳಿ ಈ ಒಂದು ವಿಡಿಯೋನ ತಿಳ್ಕೊಂಡು ನೀವು ನೋಡಿರಿ. ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಅಪ್ಡೇಟ್ ಏನಾರು ಇಷ್ಟ ಆದರೆ ಅಪ್ಡೇಟಕ್ಕೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಚಾನಲ್ಲು ಹೊಸದೈತಿ. ಚಾನಲ್ದಾಗ ಬಂದುಬಿಟ್ಟು ಪ್ರತಿಯೊಂದು ಕಂಟೆಂಟ್ ಮೇಲೆ ವಿಡಿಯೋಗಳು ಬರ್ತಿರ್ತಾವೆ. ಮತ್ತು ಇದು ಅಷ್ಟೇ ಅಲ್ಲ, ಪ್ರತಿಯೊಂದು ಕಂಟೆಂಟ್ನು ನಾನು ವಿಡಿಯೋಗಳು ಮಾಡಾಕ್ತಿರ್ತೀನಿ. ಯೂಟ್ಯೂಬ್ ಅಪ್ಡೇಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಪ್ಡೇಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಯಾವ ಥರ ದುಡ್ಡು ಮಾಡೋದು, ಫೇಸ್ಬುಕ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಟೆಲಿಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಪ್ರತಿಯೊಂದು ಕಂಟೆಂಟು ನನ್ನ ಚಾನಲ್ದಾಗ ಅಪ್ಲೋಡ್ ಆಗತ್ತಾವೆ. ನಿಮಗೆಲ್ಲ ಅರ್ನಿಂಗ್ ರಿಲೇಟೆಡ್ ಚಾನಲ್ ಬೇಕಾದ್ರಪ್ಪ ಅಂದ್ರೆ ನನ್ನ ಚಾನಲ್ದಾಗ ಭಾಳ ಎಲ್ಲ ಥರ ಫೆಸಿಲಿಟಿ ಐತಿ. ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡು ವಿಡಿಯೋಗಳು ನೋಡಿರಿ. ಚಾನಲ್ ಭಾಳ ನೋಡ್ಬೋದು. ಪ್ರತಿಯೊಂದು ಯೂಸ್ಫುಲ್ ಆಗುವಂಥ ಕಂಟೆಂಟ್ ಅದಾವೆ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳತ್ನು, ಸಜೆಷನ್ ಮಾಡತ್ನು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಅಂತೇಳಿ. ಮತ್ತು ಅದು ಅಷ್ಟೇ ಅಲ್ಲ, ನೀವು ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತಿರ್ತೀನಿ ವಿಡಿಯೋ ಮಾಡಿ. ಸೊ ಫ್ರೆಂಡ್ಸ್, ನಿಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಇದ್ದರೂ, ನಿಮ್ಗೆ ಏನೋ ಒಂದು ಡೌಟ್ ಇದ್ರೂ ನೀವು ಕಮೆಂಟ್ ಮಾಡ್ಬೋದು. ನಾನು ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಅನ್ನೋದು ಮಾಡ್ತಿರ್ತೀನಿ. ಸೊ ಫ್ರೆಂಡ್ಸ್, ಹಂಗಿದ್ರೆ ತಡ ಮಾಡೋದು ಬೇಡ, ಬರ್ರಿ ಮತ್ತು ಅಪ್ಡೇಟ್ ಕಡೆ ಹೇಳೋಣ ಅಂತ, ಅಪ್ಡೇಟ್ಗಳು ಹೇಳೋಣ ಅಂತ. ಯಾವ ಒಂದು ಅಪ್ಡೇಟ್ ಬಂದೈತಿ, ಯಾವ ಒಂದು ಅಪ್ಡೇಟ್ ಯೂಸ್ಫುಲ್ ಐತೆ ಅಂತೇಳಿ. ಸೊ ಫ್ರೆಂಡ್ಸ್, ಮೊದಲೇ ಒಂದು ಅಪ್ಡೇಟ್ ಬಂದುಬಿಟ್ಟು ಯಾರೆಲ್ಲ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡತ್ತಿರಲಿ ನಿಮಗೆ ಹೇಳ್ಬೇಕಂದ್ರೆ ಮೊದಲಿಗೆ ಒಂದು ಅಪ್ಡೇಟ್ ಬಂದದ್ದು. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತೈತಿ, ನೀವು ಪ್ರತಿಯೊಂದು ವಿಡಿಯೋಗಳನ್ನ ಹಾಕೋ ಹೊತ್ನ್ಯಾಗ ಅಲ್ಲಿ ನಿಮ್ಗೆ ಅರ್ನಿಂಗ್ ಸಿಂಬಾಲ್ ಅಂದ್ರೆ ಡಾಲರ್ ಸಿಂಬಾಲ್ನ ಎನೇಬಲ್ ಮಾಡ್ಕೊಂಡು ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಕೋತೀರಿ. ನೀವೇನು ಒಂದು ಅಪ್ಲೋಡ್ ಮಾಡ್ತಿರ್ತೀವಿ ವಿಡಿಯೋನ ಅಪ್ಲೋಡ್ ಮಾಡೋ ಟೈಮ್ನಾಗ ಅಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಾಗ ಹೋಗ್ಬಿಟ್ಟು ಮಾನಿಟೈಸೇಷನ್ ಒಂದು ಸಿಂಬಲ್ ಇರ್ತೈತಿ ಡಾಲರ್ದು, ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಅಲ್ಲೆಲ್ಲನೂ ನೀವು ಕೊಟ್ಕೋತೀರಿ. ಆ್ಯಡ್ಸ್ಗಳು ಅಲಾವ್ ಕೊಡ್ತೀರಿ, ಮಾನಿಟೈಸೇಷನ್ ಆನ್ ಮಾಡ್ಕೋತೀರಿ. ಆ ಥರ ನೀವು ಅರ್ನಿಂಗ್ಸ್ ಮಾಡೋ ಹೊತ್ನ್ಯಾಗ ಆನ್ ಮಾಡ್ಕೋ ಹೊತ್ನ್ಯಾಗ ಅಲ್ಲಿ ನಿಮಗೆ ಏನು ನೀವು ಆನ್ ಮಾಡ್ತಿರಲ್ಲ ಮಾನಿಟೈಸೇಷನ್ ಡಾಲರ್ ಸಿಂಬಾಲ್ನ, ಅಲ್ಲಿ ನೀಲಿ ಗ್ರೀನ್ ಕಲರ ಮತ್ತು ಯೆಲ್ಲೋ ಕಲರ ಅಂತ ಸಿಂಬಾಲ್ ಕೊಡ್ತಾನೆ. ಅಂದ್ರೆ ಗ್ರೀನ್ ಕಲರ್ ಬತ್ತಪ್ಪ ಅಂದ್ರೆ ನಿಮ್ಮ ಒಂದು ವಿಡಿಯೋಗಳಿಗೆ ಆ್ಯಡ್ಸ್ಗಳು ಬರಾಕತ್ತಾವ ಅಂದಂಗೆ, ಓವರ್ಲೋಡಾಗಿ ಆ್ಯಡ್ಸ್ಗಳು ಬರಾಕತ್ತಾವ ಅಂದಂಗೆ. ಅಕಸ್ಮಾತ್ ಯೆಲ್ಲೋ ಕಲರ್ ಬತ್ತಪ್ಪ ಅಂದ್ರೆ ನಿಮ್ಮ ಒಂದು ವಿಡಿಯೋಗಳಿಗೆ ಆ್ಯಡ್ಸ್ ಅನ್ನೋದು ಬರಾತಿಲ್ಲ ಭಾಳ ಅಂದಂಗೆ, ಟ್ರಾಫಿಕ್ ಅನ್ನೋದು ಬರಾತಿಲ್ಲ ಅಂದಂಗೆ. ಅದಕ್ಕೆ ನಿಮ್ಮ ಒಂದು ಆ್ಯಡ್ಸ್ಗಳು ಭಾಳ ರನ್ ಆಗವಲ್ವು ಅಂದಂಗೆ. ಸೊ ಫ್ರೆಂಡ್ಸ್, ಈ ಥರ ಏನು ನಿಮ್ಗೆ ಏನು ಇದ್ರೆ ಇದು ಡಾಲರ್ ಲೆಕ್ಕದಾಗ ಅರ್ನಿಂಗ್ಸ್ ಅನ್ನೋದು ಹಾಕಿರ್ತಲ್ಲ ಎರಡು ಕಲರ್ದಾಗ. ಸೊ ಫ್ರೆಂಡ್ಸ್, ಇದ್ರ ಮ್ಯಾಗ ಒಂದು ಅಪ್ಡೇಟ್ ಅನ್ನೋದು ಕೊಟ್ಟಾನು. ಏನಪ್ಪ ಅಂದ್ರೆ ಒಂದೇದು ಬಂದುಬಿಟ್ಟು ನೀವು ಅಕಸ್ಮಾತ್ ಯೆಲ್ಲೋ ಕಲರ್ ಏನಾರ ಬತ್ತಪ್ಪ ಅಂದ್ರೆ ಡಾಲರ್ ಸಿಂಬಾಲ್, ನೀವು ಒಂದು ಅರ್ನಿಂಗ್ಸ್ಗಳಿಗೆ ಪ್ರಾಬ್ಲಮ್ ಅನ್ನೋದು ಆಗೈತೆ ಅಂದಂಗೆ. ಅಂದ್ರೆ ಅಲ್ಲಿ ಅರ್ನಿಂಗ್ಸ್ ರಿಲೇಟೆಡಾಗಿ ಅರ್ನಿಂಗ್ಸ್ ಅನ್ನೋದು ಸ್ಪೀಡ್ ಆಗವಲ್ದು ಅಂದಂಗೆ. ಸೊ ಫ್ರೆಂಡ್ಸ್, ಇದಕ್ಕೆ ರೀಸನ್ ಅದು ಕೊಡ್ತಿರಂಗಿಲ್ಲ ಯೂಟ್ಯೂಬ್ದವ್ರು ಮೊದಲು. ಸೊ ಫ್ರೆಂಡ್ಸ್, ಈಗ ಏನು ಮಾಡ್ತಾರಪ್ಪ ಅಂದ್ರೆ ಯೂಟ್ಯೂಬ್ದವರು ಈ ಒಂದು ಡಾಲರ್ ಸಿಂಬಾಲ್ ಹಳದಿ ಕಲರ್ ಯಾಕೆ ಬಂದೈತೆ ಅಂತೇಳಿ ಇನ್ನು ಮ್ಯಾಗಿಂತ ರೀಸನ್ ಕೊಡ್ತಾರತ್ತೆ. ರೀಸನ್ನ ಕೊಟ್ಟು ಅವ್ರು ಒಂದು ಜಿಮೇಲ್ ಅನ್ನೋದು ಕಳಿಸ್ತಾರತ್ತೆ. ಯಾವ ಒಂದು ಪ್ರಾಬ್ಲಮಿಂದ ನಿಮ್ಮ ಒಂದು ಅರ್ನಿಂಗ್ಸ್ ಅನ್ನೋದು ಸ್ಪೀಡ್ ಆಗವಲ್ದು ಅಂತೇಳಿ ರೀಸನ್ ಅನ್ನೋದು ಕೊಡ್ತಾರೆ. ಸೊ ಫ್ರೆಂಡ್ಸ್, ಮೊದಲೆಲ್ಲ ಅರ್ನಿಂಗ್ಸ್ ಮಾಡೋರಿಗೆ ರೀಸನ್ ಅನ್ನೋದು ಕೊಡ್ತಿದ್ದಿಲ್ಲ. ಅದು ಹಳದಿ ಕಲರ್ ಬತ್ತಪ್ಪ ಅಂದ್ರೆ ನಾವೆಲ್ಲ ತಿದ್ಕೋಬೇಕಾಗಿತ್ತು. ಸೊ ಫ್ರೆಂಡ್ಸ್, ಈ ಒಂದು ಪ್ರಾಬ್ಲಮ್ಗೆ ಇವತ್ತು ಸೊಲ್ಯೂಷನ್ ಅನ್ನೋದು ಸಿಕ್ಕೈತಿ. ಮತ್ತು ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ತೀನಿ ನಾನು. ಇದು ಅರ್ನಿಂಗ್ಸ್ ರಿಲೇಟೆಡ್ ಆಗಿರೋಂಥ ಯಾರೆಲ್ಲ ಮಾಡತ್ತೀರಿ ಯೂಟ್ಯೂಬರ್ಸ್ಗಳು ಅವ್ರಿಗೆ ಇದೊಂದು ಗುಡ್ ನ್ಯೂಸ್. ಸೊ ಫ್ರೆಂಡ್ಸ್, ಇನ್ನು ಎರಡನೇ ಒಂದು ಅಪ್ಡೇಟ್ ಹೇಳ್ಬೇಕಂದ್ರೆ, ಸೊ ಫ್ರೆಂಡ್ಸ್, ಎರಡನೇ ಒಂದು ಅಪ್ಡೇಟ್ನಾಗ ಇದಕ್ಕಿಂತ ಭಾಳ ಇಂಪಾರ್ಟೆಂಟ್ ಐತದ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸ ಯೂಟ್ಯೂಬರ್ ಇದ್ದೀರಿ ಮತ್ತು ಆಲ್ರೆಡಿ ಕ್ರಿಯೇಟ್ ಚಾನಲ್ ಮಾಡಿರಲಿ ಈಗ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ವಿಡಿಯೋಗಳು ಈಗ ಟ್ರಾನ್ಸ್ಲೇಟ್ ಆಕಾವತ್ತು ಬೇರೆ ಒಂದು ಲ್ಯಾಂಗ್ವೇಜ್ಗಳಿಗೆ. ಅಂದರೆ ಈಗ ಯಾರೆಲ್ಲ 2024 ಏನು ಚಾನಲ್ಗಳು ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋಗಳು ಹಾಕ್ಕೊತ ಇದ್ರಲ್ಲ ಈಗ, ಇದಕ್ಕಿಂತ ಹಿಂದಾಗಿರ್ಬೋದು ಪ್ರಿವಿಯಸ್ ಇಯರ್ನ್ಯಾಗ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ವಿಡಿಯೋಗಳಿಗೆ ಎಲ್ಲ ನೀವು ವರ್ಲ್ಡ್ ವೈಡ್ ಲ್ಯಾಂಗ್ವೇಜಿನ್ಯಾಗ ನೀವು ನೋಡ್ಬೋದು. ಯಾವುದೋ ಬೇಕಾದ ಲ್ಯಾಂಗ್ವೇಜಿನ್ಯಾಗ ಯಾವ ಒಂದು ವೀಡಿಯೋನ ಬೇಕಾದ್ರೆ ನೀವು ನೋಡ್ಬೋದು. ಸಪೋಸ್ ಇಂಗ್ಲೀಷ್ ವೀಡಿಯೋನ ನಾನು ಕನ್ನಡದಾಗ ನೋಡ್ಬೋದು, ಕನ್ನಡ ವೀಡಿಯೋನ ಇಂಗ್ಲೀಷ್ನಾಗ ನೋಡ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಸಿಸ್ಟಮನ್ನು ಯೂಟ್ಯೂಬ್ದವರು ಲಾಂಚ್ ಮಾಡ್ದು ಅಂತ ಹೇಳ್ಯಾರು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ ನಾನು ನನ್ನ ಪ್ರಕಾರ. ಯಾಕಪ್ಪ ಅಂದ್ರೆ ಕೆಲವೊಂದಿಷ್ಟು ವೀಡಿಯೋಗಳನ್ನ ಬರೀ ನೋಡೋದು ಅಷ್ಟೇ ಮಾಡ್ತಿದ್ದೀವಿ, ತಿಳ್ಕೋದು ಅರ್ಥ ಮಾಡ್ಕೋದು ಇದೇನು ನಮಗೆ 50% ಜನಗಳಿಗೆ ಅರ್ಥ ಆಕ್ಕಿದ್ದಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಬಂದು ಭಾಳ ಯೂಸ್ಫುಲ್ ಆಗೈತಿ ಕೆಲವರು ಯೂಟ್ಯೂಬರ್ಗಳಿಗೆ. ಸೊ ಫ್ರೆಂಡ್ಸ್, ಅದಷ್ಟು ಎಲ್ಲ ಥರ ಕಂಟೆಂಟ್ಗಳ್ನು ಯಾವ್ದು ಬೇಕಾದ ಭಾಷೆಗಳು ನೋಡ್ಬೋದಲ್ಲ. ನಮ್ಮ ಒಂದು ವೀಡಿಯೋನ ಎಲ್ಲ ಭಾಷೆಗಳು ನೋಡ್ತಾರಲ್ಲ ಅಂತ ಒಂದು ಭಾಳ ಇದು ಅನ್ನಿಸ್ತು ನನಗೆ, ಹೆಮ್ಮೆ ಅನ್ನಿಸ್ತು ಇದೊಂದು ಅಪ್ಡೇಟ್ ಅನ್ನೋದು. ಸೊ ಫ್ರೆಂಡ್ಸ್, ನಿಮ್ಗೆ ಹೆಂಗೆ ಅನ್ನಿಸ್ತು ತಿಳ್ಕ ಕಮೆಂಟ್ ಮಾಡಿರಿ. ಸೊ
ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ. ಈ 2 ಅಪ್ಡೇಟ್ಗಳು ಹೇಳ್ಬೇಕು ಅನಿಸ್ತು ಹೇಳೀನಿ. ಈ 2 ಅಪ್ಡೇಟ್ಗಳು ನಿಮ್ಗೆ ಹೆಂಗೆ ಅನಿಸಿತು ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ಒಂದು ಟಾಪಿಕ್ ಸಲುವಾಗಿ ವೇಟಿಂಗ್ ಮಾಡಿರಿ. ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ.